ನಾನು ಸಿಗ್ತೀನಿ. ಆದಷ್ಟು ಬೇಗ ಮೀಟ್ ಮಾಡೋಣ, ಸರಿನಾ? ಬಾಯ್. ಹಲೋ 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 ಕೊಡಪ್ಪನ. ಗೌಡ್ರೆ, ಈಗ ಫೋನ್ ಮಾಡಿದವ್ರು ಯಾರು ಗೌಡ್ರೆ? ದಯವಿಟ್ಟು ಹೇಳಿ ಗೌಡ್ರೆ, ನಾನು ಹೋಗ್ಬೇಕು, ನನ್ನ ಮಕ್ಕಳನ್ನ ನೋಡ್ಲೇಬೇಕು. ಹೇಳಿ ಗೌಡ್ರೆ, ಅವ್ರು ಎಲ್ಲಿದ್ದಾರೆ ಅಂತ. ನನ್ಗೇನು ಗೊತ್ತಿಲ್ಲ, ಸುಮ್ನೆ ಬಿತ್ಕೋ. ಗೌಡ್ರೆ, ಏನ್ ಗೊತ್ತಿಲ್ಲ? ಗೊತ್ತಿಲ್ಲದೆ ಅವ್ರು ನಿಮ್ಗೆ ಹೇಗೆ ಫೋನ್ ಮಾಡ್ತಾರೆ? ನಿಮ್ಗೆಲ್ಲ ಗೊತ್ತು. ಹೇಳಿ ಗೌಡ್ರೆ, ನಿಮ್ ಕೈ ಮುಗಿತೀನಿ. ಹೇಳಿದೆ ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ. ಯಾರೋ ಫೋನ್ ಮಾಡಿದ್ರು, ನಿನಗ್ ಕೊಡು ಅಂದ್ರು, ಕೊಟ್ಟೆ ಅಷ್ಟೇ. ಮತ್ತೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತೀನಿ ಅಂದ್ರು. ಹಾಗಂದ್ರ ನನ್ ಮನೆ ಅಡ್ರೆಸ್ ಅವ್ರಿಗೆ ಗೊತ್ತಾಯ್ತು. ದೇವಸ್ಥಾನಕ್ಕೆ ಹೋದಾಗ ಯಾರಿಗೆ ಫೋನ್ ಮಾಡ್ದೆ? ಇಲ್ಲಿ ಅಡ್ರೆಸ್ ಹೇಳ್ದ್ಯಾ? ಯಾರಿಗೆ ಹೇಳ್ದೆ ನೀನು? ಅಯ್ಯೋ ಗೌಡ್ರೆ, ನಾನು ಯಾರಿಗೂ ಫೋನ್ ಮಾಡಿಲ್ಲ, ಯಾರಿಗೂ ಈ ಅಡ್ರೆಸ್ ಹೇಳಿಲ್ಲ ಗೌಡ್ರೆ. ನನ್ನ ನಂಬಿ, ನನಗೇನು ಅರ್ಥ ಆಗ್ತಿಲ್ಲ ಗೌಡ್ರೆ. ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಗೌಡ್ರೆ, ಅವ್ರೇನಾದ್ರೂ ಇನ್ವಿಟೇಷನ್ ಕಳಿಸ್ತಾರೆ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಅದನ್ನ ನಾನಿನ್ನೂ ತೀರ್ಮಾನ ಮಾಡಿಲ್ಲ. ನನಗಿಂತ ಮೇಲೊಬ್ರು ಇದ್ದಾರೆ, ಅವ್ರು ಏನ್ ಹೇಳ್ತಾರೋ ಅದೇ ಶಾಸನ ಇಲ್ಲಿ. ಅವ್ರು ಕರ್ಕಮ್ಮ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಬಿತ್ಕೋ. ಅಯ್ಯೋ ಗೌಡ್ರೆ, ಗೌಡ್ರೆ, ವಸುಂಧ್ರ, ಆ ಕೇಶವನ ಮದುವೆ ಕರಿಯಕ್ ಹೊರಟಿದೀಯಲ್ಲ, ನಿನ್ಗೇನ್ ತಲೆಗಿಲ ಕೆಟ್ಟಿದೀಯ? ಏನ್ ಮಾಡ್ತಾ ಇದೀಯ ನೀನು? ಅಮ್ಮ, ಬುಗುರಿ ಅಲ್ಲಿದೆ, ಚಾಟಿ ಇಲ್ಲಿದೆ. ಬುಗುರಿ ಚಾಟಿ ಒಟ್ಟಿಗೆ ಇದ್ರೇನೆ ತಾನೆ ಮಜಾ ಬರೋದು. ಅವನ್ ಇಲ್ಲಿಗೆ ಬರ್ಲೇಬೇಕು. ಅವನ್ ಬಂದ್ರೇನೆ ಆಟ ಶುರುವಾಗೋದು. ನನಗಂತೂ ತಲೆ ಕೆಟ್ಟ ಹೋಗ್ತಾ ಇದೆ ಕಣೆ. ಈ ಕುತೂಹಲನ ತೊಡ್ಕೊಳಕ್ಕಾಗ್ತಾ ಇಲ್ಲ. ನಿನ್ ಮನ್ಸಲ್ ಏನಿದೆ ಅನ್ನೋದಾದ್ರೂ ಹೇಳೆ. ಈಗ ನಾನು ಹೇಳಿದ್ರು ನಿಂಗೆ ಅರ್ಥ ಆಗಲ್ಲಮ್ಮ. ಅರ್ಥ ಮಾಡಿಸೋಷ್ಟು ತಾಳ್ಮೆನೂ ನನಗಿಲ್ಲ. ಸೊ ಪ್ಲೀಸ್ ಮದ್ವೆವರೆಗೂ ಕಾಯಿ. ಆಗ ನಿನಗೆ ತನಗ್ ತಾನಾಗೆ ಅರ್ಥ ಆಗತ್ತೆ.